ಈ ರೀತಿ ಕ್ರೋಶಾ ಡಿಸೈನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನು 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ಸೀರೆಗೆ ಲಾಕ್ ಮಾಡಿಕೊಂಡು 2 ಟೈಮ್ಸ್ 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು. 4 ಚೈನ್ಸು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಅಂತ ಬರುತ್ತೆ. ಒಂದು ಸತಿ 4 ಚೈನ್ ಆಯಿತು, ಮತ್ತು ಇನ್ನೊಂದು ಸತಿ 4 ಚೈನ್ಸ್ನ ಮಾಡ್ಕೋಬೇಕು. ಅದೇ 4 ಚೈನ್ಸ್ ಆದಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಯಾವುದಾದ್ರೂ ಬೀಡನ್ನ ಇನ್ಸರ್ಟ್ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಚೆನ್ನಾಗಿರೋ ಬೀಡ್ಸ್ನ ಇನ್ಸರ್ಟ್ ಮಾಡ್ಬೋದು. ನೀವು ಕ್ರಿಸ್ಟಲ್ ಬೀಡ್ ಆದರೂ ಇನ್ಸರ್ಟ್ ಮಾಡ್ಬೋದು, ಯಾವುದಾದ್ರೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಬೇಕು. ಫಸ್ಟ್ ಬೀಡ್ ಲಾಕ್ ಮಾಡಬೇಕು, ಇಲ್ಲಾಂದರೆ ನೀಟಾಗಿ ಬೀಡು ಕೂರಲ್ಲ, ಆಯಿತಾ. ಬೀಡ್ ಲಾಕ್ ಮಾಡಾದ್ಮೇಲೆ ಅದನ್ನು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅದನ್ನು ಸಹ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ 6 ಚೈನ್ಸ್ ಹಾಕೋಬೇಕು. 1 2 3 4 5 6 ನೋಡಿ 6 ಚೈನ್ಸ್ ಹಾಕಾದ್ಮೇಲೆ ಸ್ಯಾರಿನ ಉಲ್ಟಾ ಟರ್ನ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗ್, ಅಂದರೆ 3 ಚೈನ್ಸ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ 3 ಚೈನ್ಸ್ ಲಾಕ್ ಮಧ್ಯೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು. 3 ಚೈನ್ಸ್ ಮಧ್ಯೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. 1 1 2 3 3 ಚೈನ್ಸ್ ಆದಮೇಲೆ 4 ಚೈನ್ಸ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಅಂದರೆ 3 ಚೈನ್ಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಸೀರೆನ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಮತ್ತು ಆ 3 ಚೈನ್ಸ್ ಮತ್ತು 3 ಚೈನ್ಸ್ ಮಧ್ಯೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ ಒಂದು 2 ಚೈನ್ ಮಧ್ಯೆ ಹೋಗಿ ಲಾಕ್ ಮಾಡಿ, ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು 6 ಚೈನ್ ಮಧ್ಯೆ ಹೋಗ್ಬಿಟ್ಟು ಎರಡರಲ್ಲೊಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಟೋಟಲ್ ಇಲ್ಲಿ ನಾನು 12 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಫುಲ್ ಹಾಕ್ಬಿಟ್ಟು ತೋರಿಸಿದ್ನಿ. 12 ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸು ಕುಚ್ಚು ಹಾಕೋದಕ್ಕೆ, ಆಗಲೇ ಹೇಳಿದ ರೀತಿ ಕುಚ್ಚು ಹಾಕೋದಕ್ಕೆ 2 4 ಚೈನ್ಸ್ನ ಹಾಕ್ಕೊಂಡು ಎರಡನ್ನೂ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಬಿಟ್ಟು ಲಾಕ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ ಫುಲ್ಲು. ಲಾಕ್ ಮಾಡಾದಮೇಲೆ ಇದು ಒಂದು ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಅದನ್ನು 4 ಚೈನ್ಸ್ ಹಾಕಿರ್ತೀವಲ್ಲ ಮುಂಚೆ, ಅದೇ 4 ಚೈನ್ಸ್ ಒಳಗಡೆ ಲಾಕ್ ಇರುತ್ತಲ್ಲ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಈ 4 ಚೈನ್ಸ್ನ ಲಾಕ್ ಮಾಡಬೇಕು. ಟೋಟಲ್ ಇಲ್ಲಿ 2 4 ಚೈನ್ಸ್ ಒಳಗಡೆನೂ 2 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ನೋಡಿ ಅದಾದಮೇಲೆ ಲಾಕ್ ಮಾಡಿದ್ದಾದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಅಲ್ಲಿ 12 ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ, ಆ 12 ಡಬಲ್ ಕ್ರೋಶೆಟ್ ಒಳಗಡೆ ಹೋಲ್ ಇರುತ್ತೆ. ಒಂದೊಂದು ಹೋಲ್ ಒಳಗೂ ಒಂದೊಂದು ಡಬಲ್ ಕ್ರೋಶೆಟ್ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಆಮೇಲೆ ಹಾಗೆಯೇ ಒಂದು ಹೋಲ್ ಒಳಗಡೆ ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಇದೇ ರೀತಿ ನಾನು 7 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ 7 ಸಿಂಗಲ್ ಕ್ರೋಶೆಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಒಂದೊಂದನ್ನೇ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಂದು ಡಬಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ನೀವು ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ಡಬಲ್ ಕ್ರೋಶೆಟ್ ಮಾಡಿದ್ರೆ ಆರ್ಚು ತುಂಬ ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ. ಸಿಂಗಲ್ ಕ್ರೋಶೆಟ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಈ ಸೈಜಲ್ಲಿ ಕಾಣ್ತಾ ಹೋಗುತ್ತೆ. ಲಾಸ್ಟ್ಲಿ ಫುಲ್ಲು 7 ಬೀಡನ್ನ ಇನ್ಸರ್ಟ್ ಮಾಡಾದಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು. ಅಲ್ಲಿ 4 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕ್ ಒಳಗಡೆ ಲಾಕ್ ಮಾಡಿ ಮತ್ತು 4 ಚೈನ್ಸ್ ಹಾಕ್ಕೊಬಿಟ್ಟು
4 ಚೈನ್ಸ್ ಲಾಕ್ ಇರುತ್ತಲ್ಲ, ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು 4 ಚೈನ್ಸ್ ಹಾಕ್ಕೋಬೇಕು ಇನ್ನೊಂದು ಕುಚ್ಚಿಗೆ. 1 2 3 4 4 ಚೈನ್ಸ್ ಹಾಕಾದ್ಮೇಲೆ ಮತ್ತೆ ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಎಷ್ಟು ಆರ್ಚಸ್ ಇದ್ದಾವೆ ಎಲ್ಲ ಆರ್ಚಸ್ಸಿಗೂ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಆರ್ಚಸ್ ಹಾಕಿದ್ಮೇಲೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇನ್ನು ಕುಚ್ಚು ಕಟ್ಟೋದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು ತೋರಿಸ್ತೀನಿ. ಈಗ ಎಲ್ಲ ಆರ್ಚಸ್ಸು ಹಾಕಾದ್ಮೇಲೆ ಈ ರೀತಿ ಸ್ವಲ್ಪನೂ ಕೂಡ ಸುಕ್ಕು ಬರ್ತಿದ್ದ ರೀತಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ, ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ತುಂಬ ಚೆನ್ನಾಗಿ ಕಂಡಿದೆ. ನಾನು ಒಂದೇ ಕಲರ್ನ ಎರಡೆರಡು ಕುಚ್ಚನ್ನ ಕಟ್ಟಿದ್ದೀನಿ. ಒಂದು ಪಿಂಕ್ ಕಲರು, ಒಂದು ಗ್ರೇ ಕಲರ್ ಕುಚ್ಚಸ್ನ ಕಟ್ಟಿದ್ಮೇಲೆ ಈ ರೀತಿ ಕಾಣುತ್ತೆ. 2 ಪಿಂಕು 2 ಗ್ರೇ, 2 ಪಿಂಕ್ 2 ಗ್ರೇ, ಇದೇ ರೀತಿ ಸ್ಯಾರಿ ಫುಲ್ಲು ಕಟ್ಟಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.